ಅವರು ಈಗ ಅನಾಥ ಅಂತ ಎಂಟ್ರಿ ಆದ್ರು ಚಿಕ್ಕಬಳ್ಳಾಪುರಕ್ಕೆ. ಈ ಒಂದು ವರ್ಷದಿಂದ ಈ ಚಿಕ್ಕಬಳ್ಳಾಪುರನೂ ಅನಾಥ ಆಗ್ಬಿಟ್ಟಿದೆ. ಬೆಳಗ್ಗೆ ಒಂದು ಡೈಲಾಗು, ಸಂಜೆ ಒಂದು ಡೈಲಾಗು, ಮಧ್ಯಾಹ್ನ ಒಂದು ಡೈಲಾಗ್ ಹೊಡೆಯೋದು ಬಿಟ್ರೆ ಸುಧಾಕರ್ ಅವರು ಒಂದು ಹೋಟೆಲ್ ಲೀಡಲ್ಲಿ ಬಂದ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಏನ್ ಅನ್ಸುತ್ತೆ, ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಅನ್ಸುತ್ತಾ? ಝೂಮ್ ಹಾಕಿ ನೋಡಿ, ನಾನು ರಾಜೀನಾಮೆ ಕೊಡೋಕ್ಕೆ ನನ್ನ ಮಾತಿಗೆ ಬದ್ಧ ಅಂದರು. ಅವ್ರು ಯಾವುದೇ ರೀತಿ ಮಾತು ಮೇಲೆ ಭದ್ರಲ್ಲ. ಅವ್ರು ಭದ್ರಾಗಿದ್ದರೆ ಖಂಡಿತವಾಗ್ಲೂ ರಾಜೀನಾಮೆ ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಮೇಡಮ್. ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಮಾಡಿ ಅಂತ ನಿಮ್ಗೆ ಓಟ್ ಕೊಟ್ಟಿರೋದು. ನಿಮ್ಗೆ 2 ಲಕ್ಷ ಜನ ನಿಮ್ಗೆ ಓಟ್ ಹಾಕಿ ನಿಮ್ಗೆ ಗೆಲ್ಸಿರೋವಾಗ ನುಡಿಯಂತೆ ನಡೆಯುವ ಶಾಸಕರು ಮಾತು ತಪ್ಪಿದ್ರೆ ನಾಳೆ ದಿವಸ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ನಂಬಲ್ಲ. ಅವಾಗ ಏನೋ ಡೈಲಾಗ್ ಹೇಳಿದೆ, ನಾನು ಗೆದ್ಬಿಟ್ಟೆ, ಈ ಎಲೆಕ್ಷನ್ನು ಅದೇ ಥರ ಆಗುತ್ತೆ ಅನ್ನೋದು ಸುಳ್ಳು. ಇದು ಬರೀ ಕಾಮಿಡಿ ಪೀಸ್ ಥರ ಆಗೋಗೈತೆ. ನಾವು ಕಾಮಿಡಿ ಶೋ ಬರುತ್ತೆ ಯಾವುದೋ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ, ಆ ಥರ ನಾವು ನೋಡೋ ಥರ ಆಗ್ಬಿಟ್ಟೈತೆ. ಸರ್, ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಇಲ್ಲಿವರೆಗೂ ಏನು ಕೆಲಸಗಳು ಮಾಡಿದ್ದಾರೆ ಸರ್? ನಮಗೆ ತಿಳಿದಂಗೆ ಅವರು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನು ಅಂದರೆ, ಬೆಳಗ್ಗೆ ಒಂದು ಡೈಲಾಗು, ಸಂಜೆ ಒಂದು ಡೈಲಾಗು, ಮಧ್ಯಾಹ್ನ ಒಂದು ಡೈಲಾಗ್ ಹೊಡೆಯೋದು ಬಿಟ್ಟರೆ ಅಭಿವೃದ್ಧಿ ಅಂತ ಕಾಣಕ್ಕೆ ಹೋದರೆ ಯಾವ ಥರ ರೀತಿಯ ಅಭಿವೃದ್ಧಿನೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಿಲ್ಲ ಒಂದು ವರ್ಷದಿಂದ. ಇನ್ನೊಂದೇನೆಂದರೆ, ಇವಾಗ ಎಲೆಕ್ಷನ್ ಟೈಮಲ್ಲಿ ಒಂದು ಹೇಳಿದ್ರು, ಸುಧಾಕರ್ ಅವರು ಒಂದು ಹೋಟೆಲ್ ಲೀಡಲ್ಲಿ ಬಂದ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಏನು ಅನ್ಸುತ್ತೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ ಅನ್ಸುತ್ತಾ? ಮೇಡಮ್, ಖಂಡಿತವಾಗಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಅವರು ಹೇಳಿದರು. ಈಗ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಹೇಳಿದರು, ಎಲೆಕ್ಷನ್ ಸಂದರ್ಭದಲ್ಲಿ ಉತ್ಸಾಹದಲ್ಲಿರ್ತಾರೆ, ಏನೋ ಒಂದು ಮಾತು ಹೇಳ್ತಾರೆ, ಆಯಿತು, ಅದ್ರ ಬಿಟ್ಬಿಡೋಣ. ಮತ್ತೆ ಫಲಿತಾಂಶ ಬರೋಕ್ಕೆ ಒಂದು 3 ದಿವಸ ಹಿಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕುತ್ಕೊಂಡು ಝೂಮ್ ಹಾಕಿ ನೋಡಿ, ನಾನು ರಾಜೀನಾಮೆ ಕೊಡೋಕ್ಕೆ ನನ್ನ ಮಾತಿಗೆ ಬದ್ಧ ಅಂದರು. ಇಲ್ಲೇ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಇದೆ, ಅವ್ರು ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತಾರೆ, ನಾನು ಅಂಬೇಡ್ಕರ್ ಅನುಯಾಯಿ ಅಂತಾರೆ. ಅವರು ಅಂಥ ಟೈಮಲ್ಲಿ ಅಂಬೇಡ್ಕರ್ ನಾನು ಅವ್ರ ಪಾಲಿಸ್ತೀನಿ ಅಂತ ಹೇಳೋವಾಗ ಅವ್ರ ಮಾತು ಮೇಲೆ ಅವ್ರು ಭದ್ರಾಗಿರಬೇಕು. ಅವ್ರು ಯಾವುದೇ ರೀತಿ ಮಾತು ಮೇಲೆ ಭದ್ರಲ್ಲ. ಅವ್ರು ಭದ್ರಾಗಿದ್ದರೆ ಖಂಡಿತವಾಗ್ಲೂ ರಾಜೀನಾಮೆ ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಮೇಡಮ್. ಇವತ್ತಲ್ಲ ನಾಳೆ ಆದರೂ ರಾಜೀನಾಮೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅವ್ರು ಹೇಳಿರೋ ಮಾತು ಮೇಲೆ ನಡ್ಕೊತಾರೆ ಅನ್ನೋ ನಮಗೆ ಅವ್ರ ಮಾತಿನ ಮೇಲೆ ತುಂಬ ನಂಬಿಕೆ ಇದೆ ಮೇಡಮ್. ಅವ್ರು ಯಾಕೆಂದರೆ ನುಡಿದಂತೆ ನಡೆಯುವ ಶಾಸಕರು ಮಾತು ತಪ್ಪಿದ್ರೆ ನಾಳೆ ದಿವಸ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ನಂಬಲ್ಲ. ಅವ್ರು ಇವಾಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋರೆ, ಅದು ಖಂಡಿತವಾಗಿ ರಾಜೀನಾಮೆ ಕೊಡಲಿ, ಮತ್ತೆ ಕಂಟೆಸ್ಟ್ ಮಾಡಲಿ, ಇಲ್ಲ ಸುಧಾಕರ್ ನಿಲ್ತಾರೋ, ಇಲ್ಲ ಒಬ್ಬ BJP ಕಾರ್ಯಕರ್ತರು ನಿಲ್ತಾರೋ ಗೊತ್ತಿಲ್ಲ. ಯಾರೋ ನಿಲ್ತಾರೆ, ಅವ್ರ ಮೇಲೆ ಫೇಸ್ ಮಾಡಲಿ, ಮತ್ತೊಂದು ಸಲ ಅವರು MLA ಗೆದ್ದು ಬರಲಿ, ಆವಾಗ ನಮ್ಮ ಕ್ಷೇತ್ರದ ಜನ ಎಲ್ಲ ಖಂಡಿತವಾಗಿ ಸ್ವೀಕರಿಸ್ತಾರೆ ಮೇಡಮ್ ಅವ್ರನ್ನ. ಮೇಡಮ್, ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಇಲ್ಲ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಇಲ್ಲ ಒಂದು ನಗರಸಭೆ ಸದಸ್ಯರಲ್ಲ. ಅದು ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಉನ್ನತವಾದಂಥ ಹುದ್ದೆ. ಶಾಸಕ ಸ್ಥಾನ ಅನ್ನೋದು ಎಲ್ಲರಿಗೂ ಫ್ರೀಯಾಗಿ ಎಲ್ಲೋ ಹೋಗಿ ನಾವು 500 ರೂಪಾಯಿ 1000 ರೂಪಾಯಿ ಕೊಟ್ಟು ತೊಗೊಂಬರೋವಂಥ ಹುದ್ದೆ ಅಲ್ಲ. ಇಲ್ಲಿ ಲಕ್ಷಾಂತರ 2 ಲಕ್ಷ ಜನ ಓಟ್ ಹಾಕಿ ನಿಮ್ಮನ್ನು ಆಯ್ಕೆ ಮಾಡಿ, ನಮ್ಮ ಅಭಿವೃದ್ಧಿ ಮಾಡಿ, ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಮಾಡಿ ಅಂತ ನಿಮ್ಗೆ ಓಟ್ ಕೊಟ್ಟಿರೋದು. ನಿಮ್ಗೆ 2 ಲಕ್ಷ ಜನ ನಿಮ್ಗೆ ಓಟ್ ಹಾಕಿ ನಿಮ್ಗೆ ಗೆಲ್ಸಿರೋವಾಗ ನಿಮ್ಗೆ ಯಾರನ್ನ ಕೇಳಿದ್ದೀರಾ ನೀವು? ಚಿಕ್ಕಬಳ್ಳಾಪುರದಲ್ಲಿ ವೋಟರ್ನ ಸುಧಾಕರ್ ಒಂದು ಓಟ್ ಎಕ್ಸ್ಟ್ರಾ ತೊಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನೀವು ಯಾರನ್ನ ಕೇಳಿದ್ದೀರಾ? ನಿಮ್ಗೆ ಅಷ್ಟು ಜನ ಓಟ್ ಹಾಕವ್ರೆ, ನಿಮ್ಮ ಪಕ್ಷದಲ್ಲಿ ಅಷ್ಟು ಜನ ದುಡ್ದವ್ರೆ ನಿಮಗೋಸ್ಕರ. ಅವ್ರನ್ನ ಯಾರನ್ನ ನೀವು ಕೇಳಿ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದ್ದೀರಾ? ಅಲ್ಲಿ ಏನು ಇಲ್ದಿರ ಏಕಾಏಕಿ ಕುತ್ಕೊಂಡು ಅವರೇ ಸೆಲ್ಫ್ ಕಾನ್ಫಿಡೆನ್ಸ್ ಅವ್ರಿಗೆ ಏನಂತೆ, ನಾನು ಗೆದ್ಬಿಡ್ತೀನಿ, ನಾನು ಯಾವುದೋ ಒಂದು ಟೈಮ್ ಬಂದೆ, ಅವಾಗೇನೋ ಡೈಲಾಗ್ ಹೇಳಿದೆ, ನಾನು ಗೆದ್ಬಿಟ್ಟೆ, ಈ ಎಲೆಕ್ಷನ್ನು ಅದೇ ಥರ ಆಗುತ್ತೆ ಅನ್ನೋದು ಸುಳ್ಳು. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನರು ಯಾರು ಅಷ್ಟೊಂದು ಅಮಾಯಕರಿಲ್ಲ ಮೇಡಮ್, ಸಿಕ್ಕಾಪಟ್ಟೆ ಬುದ್ಧಿವಂತಿದ್ದಾರೆ. ಅವ್ರ ಫಿಲಮ್ ಡೈಲಾಗು ಅವ್ರಿಗೆ ಸೀಮಿತವಾಗಿರಬೇಕು ಹೊರತು ಅಭಿವೃದ್ಧಿ ಕಡೆಗಂತೂ ಏನೂ ಉಪಯೋಗ ಆಗ್ತಾಯಿಲ್ಲ ಮೇಡಮ್. ಇನ್ನೊಂದು, ಈ ಕ್ವಶನ್ ಫನ್ನಿ ಅನ್ಸ್ಬೋದು ನಿಮಗೆ. ಆ್ಯಕ್ಚುಲಿ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಎಲ್ರಿಗೂ ಕಾಂಗ್ರೆಸ್ ಬಂತ, BJP ಬಂತ, ಯಾವ ಪಕ್ಷ ಬಂತು ಅನ್ನೋ ಕ್ಯೂರಿಯಾಸಿಟಿಗಿಂತ ಚಿಕ್ಕಬಳ್ಳಾಪುರ ಕಡೆನೇ ಎಲ್ಲರಿಗೂ ಗಮನ ಆಯಿತು. ಯಾಕಂದರೆ ಇವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವರು ಇವಾಗ ಸುಧಾಕರ್ ಅವ್ರು ಬಂದು 26,000 ಲೀಡರ್ ಗೆದ್ದುಬಿಟ್ಟಿದ್ದಾರೆ. ಸೊ ಏನು ಅನಿಸುತ್ತೆ ನಿಮಗೆ? ನಿಮ್ಮ ಚಿಕ್ಕಬಳ್ಳಾಪುರ ಒಂಥರ ಫೇಮಸ್ಸೇ ಆಯಿತು ಅಂತಲೇ ಹೇಳ್ಬೋದು ಇವಾಗ. ಮೇಡಮ್, ಇದು ಒಂಥರ ಕಾಮಿಡಿ ಥರನೇ ಕ್ವಶನ್ನು ಆಗ್ಬಿಟ್ಟಿದೆ. ಇದು ಯಾವುದೇ ರೀತಿಯಾದಂಥ ಸೀರಿಯಸ್ನೆಸ್ ಕ್ವಶನ್ ಅಲ್ಲ. ಯಾಕಂದರೆ ಅವರು ಈಗ ಅನಾಥ ಅಂತ ಎಂಟ್ರಿ ಆದರು ಚಿಕ್ಕಬಳ್ಳಾಪುರಕ್ಕೆ. ಈ 1 ವರ್ಷದಿಂದ ಈ ಚಿಕ್ಕಬಳ್ಳಾಪುರನೂ ಅನಾಥ ಆಗಿಬಿಟ್ಟಿದೆ. ಅವ್ರು ಯಾವ ರೀತಿ ಅನಾಥ ಅಂತ ಹೇಳ್ಕೊಂಬಂದ್ರು, ಅದೇ ರೀತಿ ಚಿಕ್ಕಬಳ್ಳಾಪುರನೂ ಅನಾಥ ಆಗಿಬಿಟ್ಟಿದೆ.
ಇವಾಗ ಸುಧಾಕರ್ ಅವರು ಬಂದು ನಮ್ಮ ಅಭಿವೃದ್ಧಿ ಅಧಿಕಾರರು ಅಂತ ಏನು ಹೇಳ್ತಾ ಇದ್ರು, ಅವ್ರು ಬಂದ ಮೇಲೆ ಇನ್ನು ಮೇಲೆ ನಾವು ಏನನ್ನ ಅಭಿವೃದ್ಧಿ ಕಾಣಬೇಕಾದ್ರೆ ನೀವು ಈ ವರ್ಷದಲ್ಲಿ ನೋಡಿ, ಇಲ್ಲ ಹೋದ ವರ್ಷದಲ್ಲಿ ನೋಡಿ ಅಭಿವೃದ್ಧಿ ಕುಂಠಿತವಾಗಿ ಹೋಗಿತ್ತು. ಇವಾಗ ಸುಧಾಕರ್ ಅವ್ರು ಬಂದವ್ರೆ, ಖಂಡಿತವಾಗಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇದು ಬರೀ ಕಾಮಿಡಿ ಪೀಸ್ ಥರ ಆಗೋಗೈತೆ. ನಾವು ಕಾಮಿಡಿ ಶೋ ಬರುತ್ತೆ ಯಾವುದೋ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ, ಆ ಥರ ನಾವು ನೋಡೋ ಥರ ಆಗ್ಬಿಟ್ಟೈತೆ ಮೇಡಮ್. ಯಾವ ಮೀಡಿಯಲ್ಲಿ ನೋಡಿದ್ರು ಆ ಥರ ಆಗ್ಬಿಟ್ಟೈತೆ ನಮ್ಮ ಚಿಕ್ಕಬಳ್ಳಾಪುರದ್ದು. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಗೆದ್ದ ಮೇಲೆ ಚಿಕ್ಕಬಳ್ಳಾಪುರ ಏನು ಅಭಿವೃದ್ಧಿ ಆಗಿದೆ ಅನ್ನೋದೊಂದು ಏನಂತ ಹೇಳಿ ಮೇಡಮ್, ನಮಗೇನು ಗೊತ್ತಾಗುತ್ತೆ? ಗೊತ್ತಿರೋದು ಹೇಳಿ ಸರ್. ನಮಗೇನು ಗೊತ್ತಿದೆ, ನಾವು ಆಟ ಓಡಿಸ್ತೀವಿ ಅಷ್ಟೇ. ಸರ್, ನೀವು ಆಟೋ ಓಡಿಸಿರೋ ಹೌದು, ನನಗೂ ಗೊತ್ತು. ನನಗೆ ನೀವು ಹಂಗಂದ್ರೆ ಗೊತ್ತೇ ಇಲ್ವಾ ನಿಮ್ಮ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಏನು ಅಭಿವೃದ್ಧಿ ಹಾಗೇ ಇಲ್ವಾ? ಒಂದು ವರ್ಷದಿಂದ, ಒಂದು ವರ್ಷ 1 ತಿಂಗಳಾಯ್ತು ಅವ್ರು ಬಂದು ಇಲ್ಲಿಗೆ. ಅದೇ ನಮ್ಗೆ ಗೊತ್ತಿರೋಂಗೆ ನಮಗೊಂದು 5,000 ಕೊಟ್ಟರು. ಮತ್ತು ರೋಡ್ ಏನು ಅಷ್ಟೇನು ರೋಡ್ ಮಾಡಿಲ್ಲ ನಮ್ಗೆ ಗೊತ್ತಿರೋದು. ಇನ್ನೇನು ಮಾಡಿದ್ರದ್ದು ಇನ್ನೇನು ಬಂದಿಲ್ಲ ನಮ್ಗೆ ಗೊತ್ತಿಲ್ಲ ನನಗೆ. ಇನ್ನೊಂದು, ಈಗ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೇಳಿದರು ಸುಧಾಕರ್ ಅವರು ಒಂದು ಹೋಟೆಲಿಗೆ ಗೆದ್ರೂ ರಾಜೀನಾಮೆ ಕೊಡ್ತೀನಿ ಅಂತ. ಅನ್ಸುತ್ತೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ? ಏನು ಅವರಿಷ್ಟ ಕೊಡೋದು ಬಿಡೋದು ನಾವೇನು ಹೇಳೋಕ್ಕಾಗುತ್ತೆ. ಅವ್ರು ಹೇಳಿದ್ರು, ಏನೋ ಕೊಡ್ತಾರೋ ಇಲ್ವೋ ಅವ್ರಿಗೆ ಗೊತ್ತಾಗುತ್ತೆ. ಎಲ್ರಿಗೂ ಗೊತ್ತಿರೋಂಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಮಾತಕ್ಕೆ ತಪ್ಪಲ್ಲ ಅನ್ನೋದೊಂದು ಎಲ್ರಿಗೂ ಗೊತ್ತಿರೋದು. ಅದು ಹಂಗೆ ಕೇಳ್ತಿದ್ದು. ನಮಗಿನ್ನ ಜಾಸ್ತಿ ಚಿಕ್ಕಬಳ್ಳಾಪುರದಲ್ಲಿರೋ ನಿಮಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ. ಅವ್ರು ಹೆಂಗೆ ಹೇಳ್ತಾ ಇದ್ರು, ಕೊಡೋದು ಬಿಡೋದು ಅವ್ರದ್ದು. ಅವ್ರು ಹೇಳ್ದ ಮಾತಿಗೆ ಕೊಡಬೇಕಾಗಿತ್ತು, ಕೊಡ್ತಾರೋ ಇಲ್ವೋ ಅವ್ರಿಗೆ ಗೊತ್ತಾಗಬೇಕು. ಅವರೇ ತಾನೇ ಹೇಳಿರೋದು, ನಮಗೇನು ಗೊತ್ತಾಗುತ್ತೆ. ಇನ್ನೊಂದು, ಅವರೊಬ್ಬರು ಶಾಸಕರಾಗಿ ಒಂದಷ್ಟು ಈ ಥರ ಓಪನಾಗಿ ಚಾಲೆಂಜ್ ಮಾಡೋದು ಇರ್ಬೋದು, ಒಂದಷ್ಟು ಮೂವೀಸ್ ಡೈಲಾಗ್ಸ್ ಹೊಡೆಯೋದು ಇರ್ಬೋದು. ಏನು ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ? ಎಲ್ರಿಗೂ ಬೇಜಾರಾಗುತ್ತೆ, ಹಂಗೆ ಹೊಡಿಬಾರ್ದು. ML ಅಂದರೆ ಸ್ವಲ್ಪ ಚೆನ್ನಾಗಿ ಇರಬೇಕು. ಅವರು ಮಾತಾಡಬಾರ್ದಾಗಿತ್ತು. ಒಳ್ಳೆಯವರೇ ಮಾತಾಡಬೇಕಾಗಿತ್ತು. ಅದರಲ್ಲೂ ಎಲೆಕ್ಷನ್ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಎಲೆಕ್ಷನ್ ಟೆನ್ಷನ್ ಬಿಟ್ಬಿಟ್ರು. ನಿಮ್ಮ ಚಿಕ್ಕಬಳ್ಳಾಪುರ ಫೇಮಸ್ ಆಗಿಬಿಟ್ಟಿದೆ. ಏನು ಅನ್ಸುತ್ತೆ? ಏನೋ ಆಗಿರ್ಬೋದು. Beat Plus Karnataka.